Hello, Namaskara. ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರಿ ನಿಮ್ಮ ಮೇಕಪ್ ವಿಡಿಯೋ ಮಾಡಿ, ನೀವು ಹೆಂಗೆ ಮೇಕಪ್ ಮಾಡ್ಕೊತೀರಾ ಅಂತ ಎಲ್ಲ. ತುಂಬ ದಿನದಿಂದ ನಾನು ಅನ್ಕೊತಾ ಇದ್ದೆ, ಬಟ್ ಟೈಮ್ ಸಿಗ್ತಾ ಇರಲಿಲ್ಲ. ಫೈನಲಿ ಇವತ್ತು ಏನು ಟೈಮ್ ಇದೆ ಅಂತಲ್ಲ, ಬಟ್ ಐ ಥಾಟ್ ಇವತ್ತು ಮಿಸ್ ಆದರೆ ಇನ್ನು ಮತ್ತೆ ಡಿಲೇ ಆಗ್ತಾನೆ ಇರುತ್ತೆ, ಐ ಶುಡ್ ನಾಟ್ ಡೂ ದ್ಯಾಟ್ ಅಂತ. ಸೊ ಫಸ್ಟ್ಲಿ ಫೀಡಿಂಗ್ ಏಪ್ರಾನ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ, ಸೀರೆ ಉಟ್ಕೋಬೇಕು. ಆ್ಯಂಡ್ ಆಂಟಿ ಸೀರೆ ಹುಡ್ಸೋಕ್ಕೆ ಇನ್ನೇನು ಬರ್ತಿದ್ದಾರೆ, ಆನ್ ದ ವೇ ಇದ್ದಾರೆ. ಸೊ ಅಷ್ಟೊತ್ತಿಗೆ ಟೈಮ್ ಬೇರೆ ಇಲ್ಲ, ಶುರು ಮಾಡಿಬಿಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ಸೊ ಏನು ಬೀಳಬಾರ್ದು ಕ್ರೀಮ್ ಗೀಮ್ ಎಲ್ಲ ಅಂತ ಅಂದ್ಬಿಟ್ಟು ಫೀಡಿಂಗ್ ಏಪ್ರಾನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಐ ಥಾಟ್ ಹಾಗೆ ಯಾಕೆ ಮೇಕಪ್ ಮಾಡ್ಕೊತ ಒಂದು ಲೈಫ್ ಅಪ್ಡೇಟ್ ಕೊಡಬಾರ್ದು ಅಂತ. ಇಟ್ಸ್ ಬೀನ್ ಅ ವೈಲ್ ನಾನು ಬಂದು ಹಿಂಗೆ ಮಾತಾಡಿ. ಸೊ ಐ ಥಾಟ್ ಹಾಗೆ ಲೈಫ್ ಅಪ್ಡೇಟ್ ಬಗ್ಗೆನೂ ಮಾತಾಡೋಣ, ಬಿಕಾಸ್ ಬೋರಿಂಗ್ ಆಗಿರಬಾರ್ದಲ್ಲ ಬರೀ ನಾನು ಮೇಕಪ್ ಮಾಡ್ತಾ ಇದ್ರೆ ಅಂತ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ನಾನು ಆಲ್ರೆಡಿ ಸ್ಕಿನ್ಗೆ ಬೆಳಗ್ಗೆ ಇವಾಗ ಟೈಮ್ ಬಂದ್ಬಿಟ್ಟು 2:34 ಟೈಮು. ಸೊ ನಾನು ಬೆಳಗ್ಗೆ ಸ್ನಾನ ಮಾಡಿದಾಗೇ ಇದು ಪಿಕ್ಸಿ ಗ್ಲೋ ಮಿಸ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇದು ಕ್ಲಿನಿಕ್ ಮಾಯಿಶ್ಚರೈಸರ್, ಇದೆರಡೂ ಹಾಕಿದ್ದೆ ಬೆಳಗ್ಗೆನೆ. ಇವಾಗ ಮೇಕಪ್ ಮಾಡ್ಕೊಳ್ಳೋದು ಮುಂಚೆ ಏನೇನು ಮಾಡ್ತೀನಿ ನೋಡೋಣ. ಸೊ ಇದೊಂದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಮಾಯಿಶ್ಚರೈಸರ್ ಬಂದ್ಬಿಟ್ಟು ಎಂಬ್ರೋಲಿಸ್, ಐ ಡೋಂಟ್ ನೋ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್. ಎನಿವೇಸ್ ಲಿಂಕ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೂ ಚೆಕ್ ಇಟ್ ಔಟ್, ಓಕೆನಾ. ಸೊ ಇದು ನಂಗೆ ರೀಸೆಂಟಾಗೆ ಗೊತ್ತಾಗಿದ್ದು ಈ ಮಾಯಿಶ್ಚರೈಸರ್ ಬಗ್ಗೆ. ಮೇಕಪ್ ಮಾಡೋದು ಮುಂಚೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಅಂತ. ಸೊ ಬರೀ ಮೇಕಪ್ ಮಾಡೋ ಟೈಮಲ್ಲಿ ಮಾತ್ರ ಈ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ಬೈ ದ ವೇ ಇವತ್ತು ಯಾಕೆ ರೆಡಿ ಆಗ್ತಾ ಇದ್ದೀನಿ ಅಂದರೆ, ಐ ಹ್ಯಾವ್ ಅ ಶೂಟ್, ಸ್ಯಾರಿ ಶೂಟು. ಸೊ ಮನೆಯಲ್ಲೇ ಇರೋದು, ಮಳೆ ಬೇರೆ ಬರೋದು ಶುರು ಆಯಿತು. ಈಗಂತೂ ಒಂದು ವಾರದಿಂದ ಮಳೆ. ಸೊ ಇದನ್ನ ಚೆನ್ನಾಗಿ ಹಾಕ್ಕೊಳ್ಳೋದು, ಜಾಸ್ತಿ ಹಾಕ್ಕೋಬೇಕು ಅಂತ. ಇದು ಜಾಸ್ತಿ ಇನ್ ದ ಸೆನ್ಸ್ ಯೂಶ್ವಲ್ ಆಗಿ ಹಾಕ್ಕೊಳ್ಳೋದ್ಕಿಂತ ಸ್ವಲ್ಪ ಜಾಸ್ತಿ, ಸೊ ನೀಟಾಗೆ ಕೂರುತ್ತೆ ಅಂತ. ಸೊ ಕಮಿಂಗ್ ಟು ಮೈ ಲೈಫ್ ಅಪ್ಡೇಟ್, ಲೆಟ್ ಸ್ಟಾರ್ಟ್ ಫ್ರಮ್ ಗ್ರಂಥದು ಬರ್ಡೇ. ಅಂದರೆ ನನ್ನ ಮಗಳದು 1 ವರ್ಷದ ಬರ್ಡೇಯಿಂದ ಶುರು ಮಾಡೋಣ. ಬಿಕಾಸ್ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರಿ, 1 ವರ್ಷ ಬರ್ಡೇ ತುಂಬ ಸ್ಪೆಷಲ್ಲು, ನೀವು ಯಾಕೆ ಅಷ್ಟು ಸಿಂಪಲ್ಲಾಗಿ ಮಾಡಿದ್ರಿ, ನೀವೇ ಮಾಡ್ಕೊಂಡ್ರಿ, ಮನೆಯವ್ರನ್ನ ಯಾರನ್ನೂ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂತ ಸಿಕ್ಕಾಬಟ್ಟೆ ಮೆಸೇಜಸ್ ಬರ್ತಾಯಿತ್ತು. ಸೊ ಫಸ್ಟ್ ಆಫ್ ಆಲ್ ನನ್ನ ಮಗಳು ಬರ್ಡೇಗೂ 3.5 ಮಂತ್ಸ್ ಮುಂಚೆ ಅವಳದು ನಾಮಕರಣ ಆಗಿತ್ತು. ಅಂದರೆ 8.5 ತಿಂಗಳು, 9ನೇ ತಿಂಗಳಲ್ಲಿ ನಾವು ನಾಮಕರಣ ಮಾಡೋದಲ್ವ. ಸೊ 8.5 ಮಂತ್ಸ್ ಅಂದ್ರೂ ಒಂದು 3.5 ಮಂತ್ಸ್ ಆಗಿದ ತಕ್ಷಣ ಅವಳು 1 ಇಯರ್ ಬರ್ಡೇ. ಸೊ ಅವಾಗ ತಾನೇ ಒಂಚೂರು ಗ್ರ್ಯಾಂಡಾಗೆ ಮಾಡಿದ್ವಿ ಬರ್ಡೇ, ಮತ್ತೆ ನಾಮಕರಣ. ಸೊ ಮತ್ತೆ ಇನ್ನೊಂದು ಇವೆಂಟು ಅಂತ ಅಂದರೆ ನಮಗೆ ಕಷ್ಟ ಅನ್ನೋದಕ್ಕಿಂತ ಮಗುಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದರೆ ಅವಳು ಆವಾಗ 8.5 ಮಂತ್ಸಲ್ಲಿ ಇನ್ನೂ ನಡೀತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಎತ್ಕೊಂಡ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿರ್ತಿದ್ಲು. ಬಟ್ ಇವಾಗ ಅವಳು ನಡೆಯೋದು ಶುರು ಮಾಡಿರೋದ್ರಿಂದ ಗೆಟ್ಟಿಂಗ್ ಅ ಕಾಲ್. ಹೆಲೋ, ಬಂದ್ರ ಆಂಟಿ? ಸರಿ, ಬಂದೆ, ಆಂಟಿ ಬಂದರು. ಸೊ ಇದು ಹೇಳ್ಬಿಡ್ತೀನಿ. ಸೊ ಅವಳು ಇವಾಗ ನಡೆಯೋದು ಶುರು ಮಾಡಿರೋದ್ರಿಂದ ನಮಗೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅವಳನ್ನ ಹಿಡಿಯೋದು. ಆ್ಯಂಡ್ ಮಗುಗೂ ತುಂಬ ಹಿಂಸೆ ಆಗುತ್ತೆ, ಎತ್ಕೊಂಡು ಎಲ್ಲರೂ ಎತ್ಕೋತಾರೆ, ಮುದ್ದಾಡ್ತಾರೆ. ಸೊ ಅವಳ ಬರ್ಡೇ ನಮ್ಮ ಖುಷಿಗೋಸ್ಕರ ಅವಳಿಗೆ ತುಂಬ ಪ್ರೆಷರ್ ಹಾಕೋದು ನಂಗೆ ಇಷ್ಟ ಇಲ್ಲ. ಆ್ಯಂಡ್ ಆಲ್ಸೋ ಮಗುಗೂ ಏನು ಅಂತ ಇಲ್ವಲ್ಲ. ಸೊ ಹಾಗಾಗಿ ನಾವೇ ಆ್ಯಸ್ ಅ ಫ್ಯಾಮಿಲಿ ಆಫ್ 3 ಮೆಮರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿ ಕೆಪ್ಟ್ ಇಟ್ ವೆರಿ ಸಿಂಪಲ್. ಬೇರೆ ಏನೂ ಇಲ್ಲ. 2 ವರ್ಷದ ಬರ್ಡೇ ನೋಡೋಣ, ಇನ್ನೂ ಚೆನ್ನಾಗಿ ಮಾಡೋಣ ಅಂತ, ದ್ಯಾಟ್ ವಾಸ್ ಅವರ್ ಇಂಟೆನ್ಷನ್. ಆ್ಯಂಡ್ ನೆಕ್ಸ್ಟು ದುಬೈ ಟ್ರಿಪ್ಪು ಬೇರೆ ಎಲ್ಲ ಬಂದು ಮಾತಾಡ್ತೀನಿ. ಸೀರೆ ಉಡ್ಸ್ಕೊಂಡು ಹಟ್ ಅಂತ ಬರ್ತೀನಿ. 2000 years later. ಸೊ ಫೇಸ್ಗೆ ಇವಾಗ ಮಾಯಿಶ್ಚರೈಸರ್ ಆಯಿತು, ಒಂದು ಸ್ವಲ್ಪ ಗ್ಲಿಟರಿ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಐ ಹ್ಯಾವ್ ಒಂದಷ್ಟು ಪ್ರಾಡಕ್ಟ್ಸ್ ಇದೆ. ಬಟ್ ಆ್ಯಸ್ ಆಫ್ ನೌ ನಾನು ಯೂಸ್ ಮಾಡ್ತಾ ಇರೋದು ಫೇಸಸ್ ಕ್ಯಾನಡಾದು ಸ್ಟ್ರೋಕ್ ಕ್ರೀಮ್. ಬಿಕಾಸ್ ಮನೇಲೇ ಅಲ್ವಾ ಶೂಟು, ಎಲ್ಲೂ ಹೊರಗಡೆ ಹೋಗಲ್ಲ. ಆ್ಯಂಡ್ ಲಾಂಗ್ ಟೈಮಿಗೆ ಏನು ಬೇಡ. ಸೊ ಸದ್ಯಕ್ಕೆ ಇದು ಸಾಕು. ಬಿಕಾಸ್ ದಿಸ್ ಇಸ್ ವೆರಿ ಅಫೋರ್ಡೆಬಲ್ ಆ್ಯಂಡ್ ಚೆನ್ನಾಗೂ ಇದೆ, ಅಫೋರ್ಡೆಬಲ್ ತಕ್ಕನಾಗೆ. ಆ್ಯಂಡ್ ನನ್ನ ಹತ್ರ ಸಿಲ್ವರು ಇದೆ, ರೋಸ್ ಗೋಲ್ಡು ಇದೆ. ಬಟ್ ನನಗೆ ರೋಸ್ ಗೋಲ್ಡ್ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಇದನ್ನು ಬೇಸಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ಲೋಯಿ ಆಗಿ ಅನಿಸುತ್ತೆ. ಸೊ ಇವಾಗ ಕಮಿಂಗ್ ಟು ಮೈ ಡಾಟರ್ಸ್ ಬರ್ತ್ಡೇ. ಸೊ ಹಾಗಾಗಿ ನಾವೇ ಸೆಲೆಬ್ರೇಟ್ ಮಾಡಬೇಕು ಅಂತ
ಅಂದ್ಕೊಂಡು ಫಸ್ಟು ಮನೇಲೇ ಮಾಡೋಣ, ಆಮೇಲೆ ಬರ್ತ್ಡೇ ಆದಮೇಲೆ ವಿ ವಿಲ್ ಗೋ ಔಟ್ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಅದು ಎಲ್ಲ ಉಲ್ಟಂ ಪಲ್ಟ ಆಯಿತು. ಹಾಗಾಗಿ ನಾವು ಫ್ಯಾಮಿಲಿ ಜೊತೆ ಅವತ್ತು ಇರೋಕ್ಕಾಗಲಿಲ್ಲ. ಬೇಕು ಅಂತ ಮಾಡಿದ್ದಲ್ಲ, ಡಿಸಿಷನ್ ಅಲ್ಲ. ಸೊ ಫಸ್ಟ್ ನಾವು ದುಬೈ ಟ್ರಿಪ್ಗೆ ಹೋದ್ವಿ. ಇಟ್ ವಾಸ್ ಅ ವರ್ಕ್ ಟ್ರಿಪ್ ಕಮ್ ಬರ್ತ್ಡೇ ಸೆಲೆಬ್ರೇಷನ್, ಅದೇ ಮಂತ್ ಇತ್ತಲ್ಲ. ಸೊ ಹಾಗಾಗಿ ಎರಡೂ ಆಗುತ್ತೆ ಆ್ಯಂಡ್ ಮೆಮರೀಸ್ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ನನಗೆ ನನ್ನ ವಿಷನ್ ಬೋರ್ಡಲ್ಲೆಲ್ಲ ಇತ್ತು ದುಬೈಗೆ ಹೋಗಬೇಕು ಅಂತ. ಸೊ ಎಲ್ಲ ಆಗುತ್ತೆ ಅಂತ ದುಬೈಗೆ ಹೋಗಿ, ಆ್ಯಂಡ್ ಅದಕ್ಕೆ ಆದಷ್ಟು ನಾವು ಐಟಿನರಿ ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಮಗು ಎಂಜಾಯ್ ಮಾಡುವಂಥ ಐಟಿನರಿ ಇಟ್ಟಿದ್ವಿ. ಒಂದೊಂದು ದಿನಕ್ಕೆ ಒಂದೇ ಜಾಗಕ್ಕೆ ಹೋಗ್ತಾ ಇದ್ದಿದ್ದು. ಆ್ಯಂಡ್ ಚೆನ್ನಾಗೆ ಅಕ್ವೇರಿಯಮ್ ಇರ್ಬೋದು, ಆಮೇಲೆ ಝೂ ಥರ ಇರ್ಬೋದು, ಬರ್ಡ್ಸ್ದು ಎಲ್ಲ ಇಂಥದ್ದೇ ಅವಳು ಎಂಜಾಯ್ ಮಾಡೋವಂಥದ್ದು. ಆಮೇಲೆ ಪೂಲ್ ಟೈಮ್ ಆಲ್ಮೋಸ್ಟ್ ಲಾಸ್ಟ್ ಒಂದಿನ ಬಿಟ್ಟು ಇನ್ನೆಲ್ಲ ದಿನವೂ ಪೂಲಲ್ಲೇ ಇದ್ವಿ, ಬಿಕಾಸ್ ಶಿ ಲವ್ಸ್ ವಾಟರ್. ಸೊ ಹೀಗೆ ಎಂಜಾಯ್ ಮಾಡಿದ್ದು. ಆ್ಯಂಡ್ ನಾನು ಹೇಳ್ದಂಗೆ ಅವಳ ಬರ್ಡೇ ನೆಕ್ಸ್ಟ್ ಡೇ ನಾವು ಹೊರಗಡೆ ಹೋಗಬೇಕಾಗಿತ್ತು. ಅದು ಅರ್ಥ ವಿಲಾಸ್ಗೆ, ಅಂದರೆ ನನ್ನ ಬರ್ಡೇಗೆ ಏನು ಹೋಗಿದ್ವಿ ಅದು. ಬಟ್ ಲಾಸ್ಟ್ ಮಿನಿಟ್ ಅವ್ರು ಇನ್ನೊಂದು 4 ದಿನ ಏನೋ ಇರುವಾಗ ಹೇಳಿದ್ರು ಅವ್ರದ್ದೇನೋ ಸ್ವಲ್ಪ ಪೂಲೆಲ್ಲ ಪ್ರಾಬ್ಲಮ್ ಆಗಿ ಟೇಲ್ಸ್ ಹೊಡೆದೋಗಿ ಆ ವೀಕ್ದು ಪೂರ್ತಿ ಏನೇನು ಬುಕ್ಕಿಂಗ್ಸ್ ಇತ್ತು ಅದು ಕ್ಯಾನ್ಸಲ್ ಮಾಡ್ತಿದ್ದೀವಿ. ಸೊ ನಿಮ್ಗೇನಾದರೂ ಅದು ಪೋಸ್ಟ್ಪೋನ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು, ಇಲ್ಲ ರೀಫಂಡ್ ಆದರೂ ಓಕೆ ಅಂತ. ಸೊ ವಿ ಥಾಟ್ ಎನಿವೇಸ್ ಓಕೆ, ಪೇ ಎಲ್ಲ ಆಗೋಗಿದೆ, ನನ್ನ ಬರ್ಡೇ ಬೇರೆ ಇದೆಯಲ್ಲ, ಸೊ ನನ್ನ ಬರ್ಡೇಗೆ ಅಂತ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಬಟ್ 29 ನನ್ನ ಬರ್ಡೇ ದಿನ ಡೇಟ್ ಆಲ್ರೆಡಿ ಬುಕ್ ಆಗಿದ್ದರಿಂದ 31st ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇವಾಗ ಚಿನ್ನಮ್ಮ ಬರ್ಡೇಗೆ ಎಲ್ಲಾದರೂ ಹೋಗಬೇಕು. ಆ್ಯಂಡ್ ಸರಿ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡುವಾಗ ಅವಳಿಗೆ ಬರ್ಡ್ಸ್ ಅನಿಮಲ್ಸ್ ಎಲ್ಲ ಇಷ್ಟ ಅಲ್ವಾ. ಸೊ ಬಂಡೀಪುರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲಿ ಹೋಗಿದ್ದು. ಬಟ್ ಅಲ್ಲಿ ನಾವು ಅವಳ ಬರ್ಡೇ ದಿನನೇ ಹೋಗುವಂಥ ಪರಿಸ್ಥಿತಿ ಬಂತು, ಸರಿ ಅಂತ ಹೋಗಿದ್ದು. ಸೊ ದಿಸ್ ಈಸ್ ದಿ ರೀಸನ್, ನಾಟ್ ದಟ್ ನಾವು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ಸೊ ನೆಕ್ಸ್ಟ್ ಬಂದು ಇವಾಗ ಒಂಚೂರು ಕರೆಕ್ಟರ್ ಅಲ್ಲ ಏನಂತಾರೆ ಅದಕ್ಕೆ, ನನಗೆ ಹೆಸರುಗಳು ಬೇರೆ ಬರಲ್ಲ, ಕನ್ಸೀಲರ್, ಕರೆಕ್ಟರ್ ಇದ್ರ ಹೆಸರು, ಲಾರಿಯಲ್ ಇನ್ಫ್ಯಾಲಿಯಬಲ್. ಇದನ್ನು ನಾನು ಇವಾಗ ರೀಸೆಂಟಾಗಿ ತರಿಸಿದ್ದು. ಇದಕ್ಕೆ ಮುಂಚೆ ಮೆಬಿಲಿನ್ಸ್ ಯೂಸ್ ಮಾಡ್ತಾ ಇದ್ದೆ ನಾನು. ಅಂದರೆ ಇದನ್ನು ಯೂಸ್ ಮಾಡಿದ್ರೆ ಏನಂತಾರೆ ಫೌಂಡೇಶನ್ನು, ಸೀರಮು ಇದೇನು ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಾಣುತ್ತಲ್ಲ ತಾಯಿ ಆದಮೇಲೆ, ಹಂಗಾಗಿ ಚೂರು ನೋಡಿ ಇನ್ನರ್ ಕಾರ್ನರ್ಸಲ್ಲಿ ಹಾಕ್ಕೊತೀನಿ ಅಷ್ಟೇ, ಇನ್ನು ಬೇರೆ ಎಲ್ಲೂ ಹಾಕಲ್ಲ. ಹಾಕ್ಕೊಂಡು ಬ್ಲೆಂಡ್ ಮಾಡೋದು. ಸೊ ಬ್ಲೆಂಡ್ಗೆ ಐ ಆಮ್ ಯೂಸಿಂಗ್ ದಿಸ್ ಬ್ರಷ್ ಫ್ರಮ್ ಪ್ಯಾಕ್ ನಂಬರ್ 204, ಓಕೆನಾ. ಸೊ ಯೂಶಲಿ ನಾನು ಏನು ಮಾಡ್ತೀನಿ, ಒಂಚೂರು ಸ್ಪ್ರೇ, ಮೇಕಪ್ ಸ್ಪ್ರೇ ಇಲ್ಲಿ ಸ್ಪ್ರೇ ಮಾಡ್ಕೋತೀನಿ. ಇದು ಬಂದು ಫೇಸಸ್ ಕ್ಯಾನಡಾ ಅವ್ರದ್ದು ಮೇಕಪ್ ಸ್ಪ್ರೇ ಆ್ಯಂಡ್ ಫಿಕ್ಸರ್. ಸೊ ಕಮ್ಮಿಂಗ್ ಟು ಮೈ ಬರ್ತ್ಡೇ ಇವಾಗ. ಸೊ ನನ್ನ ಬರ್ತ್ಡೇ ತುಂಬ ಚೆನ್ನಾಗಿತ್ತು. ದಿಸ್ ವಾಸ್ ದಿ ಬೆಸ್ಟ್ ಬರ್ತ್ಡೇಸ್ ಅಂತಲೇ ಹೇಳ್ಬೋದು. ನಾನು ಹುಟ್ಟಿದಾಗಿಂದನೂ ಇಷ್ಟು ವರ್ಷದಲ್ಲಿ ಒನ್ ಆಫ್ ದಿ ಬೆಸ್ಟ್, ಟಾಪಲ್ಲಿ ಬರೋ ಥರ. ಏನು ತುಂಬ ಏನೋ ಗ್ರ್ಯಾಂಡ್ ಆಗಿತ್ತು, ಏನೋ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತಲ್ಲ, ನೋಡಿ ಡಿಫ್ರೆನ್ಸ್, ಸೆಲೆಬ್ರೇಟ್ ಮಾಡಿದೆ ಅಂತಲ್ಲ, ಬಟ್ ದಿ ಎಕ್ಸ್ಪೀರಿಯನ್ಸ್ ಒಂಥರ ಲೋಕಿ ಬರ್ತ್ಡೇ, ನಾವೇ ಯಾರೂ ಇಲ್ಲ, ಒಂಥರ ಇಟ್ ವಾಸ್ ವೆರಿ ಗುಡ್. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಲೈಫಲ್ಲಿ UB ಸಿಟಿಗೆ ಹೋಗಿದ್ದು. ಲೈಫಲ್ಲೇ ಇಷ್ಟು ವರ್ಷದಲ್ಲಿ 29 ವರ್ಷದಲ್ಲಿ UB ಸಿಟಿಗೆ ಹೋಗಿರಲಿಲ್ಲ ನಾನು, ಅದೇನೋ ಗೊತ್ತಿಲ್ಲ ಯಾಕೆ ಅಂತ. ಸೊ ಹೀಗೆ ಮಾತಾಡುವಾಗ ಹೇಳಿದೆ UB ಸಿಟಿಗೆ ಹೋಗಿಲ್ಲ ಅಂತ. ನಾವು ಅದಕ್ಕೂ ಮುಂಚೆ ಅಂದ್ಕೊಂಡಿದ್ದು ಬೇರೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಊಟಕ್ಕೆ. ಐ ಥಿಂಕ್ OBROYಗೋ ಅಥವಾ JW ಮ್ಯಾರಿಯಟ್ ಈ ಥರ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾನು, ಅಭಿ, ಧನು, ಪಾಪು, ಆಮೇಲೆ ನಳಿ ಆಂಟಿ ಅಂತ. ಬಟ್ ಆಮೇಲೆ ನಳಿ ಆಂಟಿ ಕೈ ಕೊಟ್ಟರು, ಸರಿ ಧನುಗೂ ಕಾಲೇಜ್ ಅಂತ ಅಂದ. ಹಾಗಾಗಿ ವಿ ಥಾಟ್ UB ಸಿಟಿಗೆ ಅಭಿ ಹೇಳಿದ್ದು, ನೀನು ಹೆಂಗಿದ್ರು ಹೋಗಿಲ್ಲ ಅಲ್ವಾ, ಹೋಗೋಣ ಅಂತ. ಸರಿ ಅಂತ ಅಲ್ಲಿ ಹೋದ್ವಿ. ಹೋಗಿ ಫಸ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಹೋಗಿ ಇದು ಟಾಸ್ಕ್ಯಾನೋಲಿ ಚೆನ್ನಾಗೆ ತಿನ್ಕೊಂಡು ಅದಾದಮೇಲೆ ವಿ ವೆಂಟ್ ಟು ಇದು ಏನದು ಸುಮ್ಮನೆ ಹಾಗೆ ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ವಿ ಡಿಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಆಫ್ ಶಾಪಿಂಗ್, ಆಯಿತಾ. ಸೊ ಸುಮ್ಮನೆ ಹಾಗೆ ಎಲ್ಲ UB ಸಿಟಿ ರೌಂಡ್ ಹೊಡಿಯೋಣ ಅಂತ ಕೆಳಗಡೆಯಿಂದ ಗ್ರೌಂಡ್ ಫ್ಲೋರಿಂದ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ LV ಇತ್ತು. ನಾನು ಯೂಶಲಿ ನನಗಿಂತ ಅಭಿ ಅವ್ನು ಹೆಂಗೆ ಅಂತ ಅಂದರೆ, ಇಫ್ ಈ ಕಾಂಟ್ ಅಫೋರ್ಡ್ ಇಟ್ ಅವನು ಆ ಸ್ಟೋರ್ ಒಳಗೆ ಹೋಗಲ್ಲ.
ವಿಲ್ ಬಿ ಲೈಕ್ ನಾನು ಅದನ್ನು ಅಚೀವ್ ಮಾಡಿಬಿಟ್ಟೆ ಹೋಗಬೇಕು ಅಂತ. ಸೊ ನಾವು ಮಲೇಷ್ಯಾಲಿ ಫಸ್ಟು LV ಸ್ಟೋರ್ ನೋಡಿದ್ದು, ಬಟ್ ಹೋಗಲಿಲ್ಲ. ನಾವು JW ಮ್ಯಾರಿಯಟಲ್ಲಿ ಇದ್ದಿದ್ದು, ಮಲೇಷ್ಯಾಲಿ ಸ್ಟೇ ಆಗಿದ್ದು. ನಮ್ಮ ಹೋಟೆಲಲ್ಲೇ ಒಳಗಡೆನೆ LV ಸ್ಟೋರ್ ಇತ್ತು. ಬಟ್ ಅಭಿ ವಾಸ್ ಲೈಕ್ ನೋ, ನಾನು ಎಷ್ಟು ಒಂದು 2-3 ಸತಿ ಹೇಳಿದೆ ಬಾರೋ ಹೋಗಿ ನೋಡ್ಕೊಬರೋಣ ಅಂದರು. ಇಸ್ ಲೈಕ್ ಇಲ್ಲ, ನನಗೆ ಸುಮ್ಮನೆ ಹೋಗ್ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅಂತ. ಸರಿ ಆಯಿತು ಅಂತ ಅಲ್ಲಿ ಹೋಗಲಿಲ್ಲ. ಅದಾದಮೇಲೆ ದುಬೈಯಲ್ಲೂ ನಾವು ಹೋಗಲಿಲ್ಲ. ಸರಿ ಇಲ್ಲಿ ಐಸ್ ಲೈಕ್ ಸರಿ ನಾನು ಏನಾದರೂ ಅವನು ನೀನು ಸುಮ್ಮನೆ ನೋಡೋದಾದರೆ ಹೋಗೋದು ಬೇಡ ಅಂತ. ಐಸ್ ಲೈಕ್ ಸರಿ ನಾನು ಏನಾದರೂ ಅಟ್ಲೀಸ್ಟ್ ಒಂದು ಶೇಡ್ಸ್ ಆದರೂ ತೊಗೋಬೇಕು, ಬಿಕಾಸ್ ನಾನು ಶೇಡ್ಸ್ ತೊಗೋಬೇಕಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಬಟ್ ಪ್ರಾಡಾದ ನನಗೊಂದು ಪರ್ಟಿಕ್ಯುಲರ್ ಶೇಡ್ಸ್ ಬೇಕಾಗಿತ್ತು. ಅದು ದುಬೈಯಲ್ಲಿ ನೋಡಿದೆ, ಅದಾದಮೇಲೆ ಅಲ್ಲಿ ತೊಗೊಳ್ಲಿಲ್ಲ. ಐ ಥಿಂಕ್ ನೀವು ವ್ಲಾಗಲ್ಲಿ ನೋಡಿರ್ತೀರ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಆ ಪರ್ಟಿಕ್ಯುಲರ್ ಕಲರ್ ನಂಗೆ ಯಾವ್ದು ಬೇಕೋ ಅದು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸರಿ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೆ. ಹೆಂಗಿದ್ರು LV ಶೋರೂಮ್ ಇದೆಯಲ್ಲ, ಬಾ ಹೋಗಿ ನೋಡ್ಕೊಂಡು ಬರೋಣ, ಇಫ್ ಐ ಲೈಕ್ ಎನಿಥಿಂಗ್ ತೊಗೊತೀನಿ ಅಂತ ಒಳಗೆ ಹೋಗಿದ್ದು. ಸೊ ಅಲ್ಲಿ ಹೋದ್ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು, ಬಿಕಾಸ್ ದಟ್ ನಮಗೆ ಅಲ್ಲಿ ಏನು ಸರ್ವಿಸ್ ಅಸಿಸ್ಟೆಂಟ್ ಇರ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು, ಐಶ್ವರ್ಯ ಅಂತ ಅವ್ರ ಹೆಸರು, ಎಷ್ಟು ಚಂದವಾಗಿ ಮಾತಾಡಿಸ್ಕೊಂಡು ಎಲ್ಲ ತೋರಿಸ್ತಾ ಇದ್ರು. ಅವ್ರು ಎಲ್ಲೂ ನಾವು ತೊಗೊಂಡಿಲ್ಲ ಇದು ಬೇಡ ಅಂದ್ರೂ ಇದು ಮಾಡ್ಕೊತಾ ಇರಲಿಲ್ಲ. ಆ್ಯಂಡ್ ದೆನ್ ಅದಾದಮೇಲೆ ನಾನು ಒಂದು ಶೇಡ್ಸ್ ಸೆಲೆಕ್ಟ್ ಮಾಡಿದೆ, ಅಭಿ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಸುಮ್ಮನೆ ಬ್ಯಾಗ್ಸ್ ನೋಡ್ತಾ ಇದ್ವಿ. ಶಿ ಆಸ್ಟ್ ಮೀ ಇರಿ ಮಾತಾಡೋದು ಮುಂಚೆ ಇದು ಹೇಳ್ಬಿಡ್ತೀನಿ. ನೆಕ್ಸ್ಟು ಇದು ಟಿಂಟೆಡ್ ಸಿರಮ್ ಹಾಕ್ತಾ ಇದ್ದೀನಿ ನಾನು. ಫೌಂಡೇಶನ್ ನಂಗೆ ಇಷ್ಟ ಆಗಲ್ಲ ಹಾಕೋಕ್ಕೆ, ತುಂಬ ಹೆವಿ ಅನಿಸುತ್ತೆ. ಸೊ ಲಾರಿಯಲ್ ಪ್ಯಾರಿಸ್ದು ಇನ್ಫ್ಯಾಲಿಯಬಲ್ ಟಿಂಟೆಡ್ ಸಿರಮ್ ಹಾಕ್ತಾ ಇದ್ದೀನಿ ಇನ್ ದ ಶೇಡ್ ಲೈಟ್ ಮೀಡಿಯಮ್. ಸೊ ಹೀಗೆ ಚೂರೇ ಚೂರು. ಸೊ ಆ್ಯಂಡ್ ನಾನು ಟಿಂಟೆಡ್ ಸಿರಮ್ನ ಕೈಯಲ್ಲೇ ಯೂಸ್ ಮಾಡ್ತೀನಿ, ಕೈಯಲ್ಲೇ ಸ್ಪ್ರೆಡ್ ಮಾಡ್ತೀನಿ. ನನಗೆ ಬ್ರಷ್ ಎಲ್ಲ ಯೂಸ್ ಮಾಡೋಕ್ಕೆ ಅಷ್ಟು ಇದಾಗಲ್ಲ. ಕಾಲ್ ಬರ್ತಾನೆ. ಹಲೋ ಯಾ. ಸೊ ಅವರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ದೆನ್ ಶಿ ಆಸ್ಟ್ ಮೀ ಏನು ಒಕೇಶನ್ನು, ಇಸ್ ದಿಸ್ ಯರ್ ಫಸ್ಟ್ ಟೈಮ್ ಶಾಪಿಂಗ್ ಇನ್ LV ಅಂತೆಲ್ಲ. ಸೊ ಹಾಗೆ ಮಾತಾಡ್ತಾ ಐ ಟೋಲ್ಡ್ ಹರ್ ಇಟ್ಸ್ ಮೈ ಬರ್ತ್ಡೇ, ಸೊ ಹಾಗಾಗಿ ಸೆಲ್ಫ್ ಗಿಫ್ಟ್ಗೆ ಅಂತ ಬಂದಿದ್ದು ಅಂತ. ಅದಾದಮೇಲೆ ಶಿ ಆಸ್ಟ್ ಮೀ ಯಾವುದಾದ್ರೂ ನಿಮ್ಮ ಹತ್ರ ಇನ್ಸ್ಪಿರೇಷನ್ ಇದೆಯಾ ಅಂತ ಫಸ್ಟೇ ಕೇಳಿದ್ರು, ಏನಾದರೂ ಇನ್ಸ್ಪಿರೇಷನ್ ನೋಡಿದ್ರ ಅಂತ. ನಾನು ಆಗ್ತಾನೆ ಒಂದು 1-2 ಮಂತ್ಸ್ ಮುಂಚೆ LVದೆಲ್ಲ ನೋಡ್ಬಿಟ್ಟು 1-2 ಬ್ಯಾಗ್ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ. ಸೊ ಐ ಶೋಡ್ ಹರ್ ಇದು 2 ಸ್ಕ್ರೀನ್ಶಾಟ್ ಇದೆ ಅಂತ. ಶಿ ವಾಸ್ ಲೈಕ್ ಪರ್ಫೆಕ್ಟ್, ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅದಾದ್ಮೇಲೆ ಶಿ ಆಸ್ಕ್ ಮೀ ಎನಿ ಪರ್ಟಿಕ್ಯುಲರ್ ರೀಸನ್ ನೀವು ಶಾಪ್ ಮಾಡ್ತಾ ಇರೋದಕ್ಕೆ ಅಂತ. ದೆನ್ ಐ ಟೋಲ್ಡ್ ಹರ್ ಇಟ್ಸ್ ಮೈ ಬರ್ತ್ಡೇ, ಸೊ ಹಂಗೆ ಅಂತ. ದೆನ್ ಶಿ ವಾಸ್ ಲೈಕ್ ಇಫ್ ಇಟ್ಸ್ ಯುವರ್ ಬರ್ತ್ಡೇ ಆ್ಯಂಡ್ ಇಫ್ ದಿಸ್ ಇಸ್ ಯುವರ್ ಫಸ್ಟ್ ಟೈಮ್ ಶಾಪಿಂಗ್, ನಾನು ನಿಮಗೊಂದು ಬ್ಯಾಗ್ ತೋರಿಸ್ತೀನಿ, ಅದು ನೋಡಾದ್ಮೇಲೆ ಐ ಡೋಂಟ್ ಥಿಂಕ್ ಯು ವಿಲ್ ಸಿ ಎನಿ ಅದರ್ ಬ್ಯಾಗ್ ಅಂತ ತೋರಿಸಿದ್ರು. ಅಂದರೆ ನಾನು ಏನು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ, ನಾನು ಈ ಬ್ಯಾಗ್ ಫುಲ್ ಬ್ಲ್ಯಾಕ್ ಬ್ಯಾಗ್ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ. ಅವರು ನನಗೆ ತೋರಿಸಿದ್ದು ಬ್ಲ್ಯಾಕ್, ವೈಟ್ ಆ್ಯಂಡ್ ಅವ್ರದ್ದು ಒಂಥರ ಈಗ ಪಿಂಕಿಶ್ ಮರೂನ್ ಕಲರ್, ರೆಡ್ಡಿಶ್ ಮರೂನ್ ಕಲರ್, ಆ 3 ಶೇಡ್ಸ್ ಇರೋ ಬ್ಯಾಗ್ ತೋರಿಸಿದ್ರು. ಆ್ಯಂಡ್ ಐ ಇನ್ಸ್ಟೆಂಟ್ಲಿ ಫೆಲ್ ಇನ್ ಲವ್. ಅದಕ್ಕೆ ಮುಂಚೆ ಇನ್ನೊಂದು ಟ್ಯಾನ್ ಕಲರ್ದು ಒಂದು ಬ್ಯಾಗ್ ಇಷ್ಟ ಆಗಿತ್ತು, ಬಟ್ ಇದನ್ನು ನೋಡಿದ್ಮೇಲೆ ನಾನು ಇನ್ಯಾವುದೂ ನೋಡಿಲ್ಲ. ಐ ವಾಸ್ ಲೈಕ್ ದಿಸ್ ಇಸ್ ದಿ ಒನ್ ಅಂತ ಫಿಕ್ಸ್ ಆಗಿಬಿಟ್ಟೆ. ಅದಾದಮೇಲೆ ಹಾಗೆ ಇನ್ನೊಂದಷ್ಟು ಶಾಪಿಂಗ್ ಮಾಡಿಕೊಂಡು ಎಲ್ಲ ಬಿಲ್ಲಿಂಗಿಗೆ ಹೋದ್ವಿ. ಆ್ಯಂಡ್ ಬಿಲ್ಲಿಂಗ್ ಮಾಡುವಾಗ ಹಾಗೆ ಚೆನ್ನಾಗಿ ಅವರು ಪಾಪುನಂತೂ ಸ್ಟೋರ್ ಮ್ಯಾನೇಜರ್ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಐ ವಾಸ್ ಲೈಕ್ ಸೋ ಹ್ಯಾಪಿ ದ ವೇ ದೇ ಟ್ರೀಟೆಡ್ ಅಸ್. ನಾನು ಅಂದ್ಕೊಂಡೇ ಇರಲಿಲ್ಲ, ಬಿಕಾಸ್ ಯಾಕೆ ನನಗೆ ಅಭಿಗೆ ಅಷ್ಟು ಭಯ ಇತ್ತು ಅಂತಂದರೆ, ಮುಂಚೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು ದ್ಯಾಟ್ ಅವ್ರು LV ಸ್ಟೋರಿಗೆ ಹೋದಾಗ ಅವ್ರಿಗೆ ಶೇಡ್ಸೇ ತೋರಿಸ್ಲಿಲ್ಲ ಅಂತ. ಸೊ ವಿ ಥಾಟ್ ಸ್ವಲ್ಪ ಹಂಗಿರುತ್ತೇನೋ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಬಟ್ ಎವ್ರಿಬಡಿ ದೇರ್ ವರ್ ಸೋ ಗುಡ್. ಹೆಲೋ ಯಾ, ಟೈಮ್ ಆಗೋಯ್ತು. ಎನಿವೇಸ್ ಇವಾಗ ಬ್ಲಷ್ ಹಾಕೋತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಅಗೇನ್ ಸಿಕ್ಕಾಪಟ್ಟೆ ಬ್ಲಷ್ಗಳಿದೆ. ಇವಾಗ ಯೂಸ್ ಮಾಡ್ತಾ ಇರೋದು K ಬ್ಯೂಟಿದು ಬ್ಲಷ್. ಇದು ಕೈ ಮೇಲೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬ್ಲಷ್ ಹಾಕೊಳ್ಳೋಕ್ಕೆ ನಾನು ಯೂಸ್ ಮಾಡೋದು ಈ ಬ್ರಷು, ಬ್ರಷ್. ದಿಸ್ ಇಸ್ ಪ್ಯಾಕ್ 214. ಸೊ ಹಿಂಗೆ ಕೈ ಮೇಲೆ ಹಿಂಗೆಲ್ಲ ಮಾಡಿಕೊಂಡು ಅದಾದಮೇಲೆ ಹಾಕೋತೀನಿ. ಸೊ ಏನು ಹೇಳ್ತಾ ಇದ್ದೆ, ಅವರು ಬಿಲ್ ಮಾಡುವಾಗೂ ಅಷ್ಟೇ ಪ್ರತಿಯೊಬ್ಬರು ಸ್ಟೋರಲ್ಲಿದ್ದವರು ಎಷ್ಟು ಚಂದ ಮಾತಾಡಿಸ್ತಾ ಇದ್ರು. ಆ ಹುಡುಗಿ ಅಂತೂ ಎಲ್ಲರೂ ಕರೆದ್ಬಿಟ್ಟು ಸ್ಟೋರಲ್ಲಿ ಇರೋರೆಲ್ಲ ಎಲ್ಲರನ್ನೂ ಇಟ್ಸ್ ಹರ್ ಬರ್ಡೇ ಅಂತ ಹೇಳಿ ಎಲ್ಲರ ಕೈಲೂ ವಿಶ್ ಮಾಡಿಸ್ತಾ ಇದ್ರು. ಅದು ಇನ್ನೂ ಜಾಸ್ತಿ ಖುಷಿ ಅನಿಸ್ತು.
ಅದಾದಮೇಲೆ ಬಿಲ್ಲಿಂಗ್ ಎಲ್ಲ ಆಯಿತು. ನಾನು ಬೇರೆ ಬೇಗ ಬೇಗ ಅಂತ ಹೇಳ್ತಾ ಇದ್ದೆ, ಬಿಕಾಸ್ ಪಾಪ ನಿದ್ದೆ ಬಂದ್ಬಿಟ್ಟಿತ್ತು. ಅವಳು ಸ್ವಲ್ಪ ಕ್ರ್ಯಾಂಕಿ ಆಗೋದು ಶುರು ಆದ್ಲು. ಆ್ಯಂಡ್ ನಾವು ಅಲ್ಲಿ ಕೆಳಗೂ ಬಿಡೋಕ್ಕಾಗಲ್ಲ. ಅವಳು ಯೂಶಲಿ ಕೆಳಗೆ ಬಿಟ್ಟರೆ ಅಟ್ಲೀಸ್ಟ್ ಶಿಲ್ ಬಿ ಫೈನ್, ಬಟ್ ಅಲ್ಲಿ ಎಲ್ಲ ಕೈಗೆ ಸಿಗೋ ಥರ ಇತ್ತಾ, ಎಳೆದು ಬಿಡ್ತಾಳೆ ಅಂತ ಭಯ. ಸೊ ಹಾಗಾಗಿ ನಾನು ಅಭಿನೇ ಎತ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ವಿ. ಅದಾದಮೇಲೆ ಪ್ಯಾಕಿಂಗ್ ಎಲ್ಲ ಆಯಿತು. ಅವ್ರು ತೊಗೊಂಡು ಬಂದ್ಬಿಟ್ಟು ಪ್ಲೀಸ್ ವೆಯ್ಟ್ ಫಾರ್ 2 minutes ಅಂತ ಅಂದರು. ನಾನು ಏನಕ್ಕೆ ಅಂದ್ಕೊಂಡೆ, ವಿ ಹ್ಯಾವ್ ಸಮಥಿಂಗ್ ಸ್ಪೆಷಲ್ ಫಾರ್ ಯುವರ್ ಬರ್ತ್ಡೇ ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದು ದೊಡ್ಡ ಬೊಕ್ಕೆ ನನಗೆ ಅಂತ ರೆಡಿ ಮಾಡಿಸಿ, ಅದ್ರ ಮೇಲೆ LV ರಿಬ್ಬನ್ ಎಲ್ಲ ಇತ್ತು ಆಯಿತಾ. ಸೊ ಅದನ್ನೆಲ್ಲ ರೆಡಿ ಮಾಡಿಸಿ ಕೊಟ್ಟು ಸ್ಟೋರ್ ಅವ್ರನ್ನೆಲ್ಲ ಕರೆಸಿ ವಿಶ್ ಮಾಡಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಇಟ್ ವಾಸ್ ಸೋ ಗುಡ್. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನನ್ನ ಬರ್ಡೇ ಹಂಗಿರುತ್ತೆ, ಆ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಇಟ್ ವಾಸ್ ಸೋ ಗುಡ್. ಸೊ ನೆಕ್ಸ್ಟು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ವೆಟ್ ವೈಪ್ಸ್ ತೊಗೊಂಡು ನನ್ನ ಐಬ್ರೋ ಅಂದರೆ ಒಂಚೂರು ಹಿಂಗೆ ಹರ್ಕೊಂಡು ಇಷ್ಟು ನಾನು ಐಬ್ರೋನ ಕ್ಲೀನ್ ಮಾಡ್ಕೊತೀನಿ. ಬಿಕಾಸ್ ಸಿಂಟೆಡ್ ಸಿರಮ್ ಎಲ್ಲ ಹಾಕಿರ್ತೀನಲ್ಲ, ಇಲ್ಲಿ ಐಬ್ರೋ ಮೇಲೆ ಒಂಚೂರು ಕೂತಿರುತ್ತೆ. ಸೊ ಇವಾಗ ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಅದೆಷ್ಟು ಬ್ಲ್ಯಾಕ್ ಆಗಿದೆ. ಇದು ನೋಡಿ ಸ್ವಲ್ಪ ನೋಡಿ ಇಲ್ಲೊಂಚೂರು ಇಷ್ಟು ಬಂದಿದೆ. ಸೊ ಅಲ್ಲೆಲ್ಲ ಆಗಿರುತ್ತೆ ಅಂತ ಹಿಂಗೆ ಒರೆಸ್ಕೊತೀನಿ. ಅದಾದಮೇಲೆ ಇಲ್ಲಿ ಇದು ಹಾಕ್ಕೊಂಡಿದ್ನಲ್ಲ, ಇದನ್ನು ಒರೆಸ್ಕೊಬಿಡ್ತೀನಿ ಇದರಲ್ಲಿ ಬ್ಲಷ್ನ. ಸೊ ಯಾ ದ್ಯಾಟ್ ವಾಸ್ ಹೌ ಮೈ ಬರ್ತ್ಡೇ ವಾಸ್. ಅಲ್ಲಿಂದ ಮನೆಗೆ ಬಂದೆ, ಮನೆಯಲ್ಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಅಪ್ಪ ಎಲ್ಲ ಬಂದಿದ್ರು. ಸೊ ಅವರು ಕೇಕೆಲ್ಲ ತಂದು ಕಟ್ ಮಾಡಿಸಿದ್ರು. ಸೊ ಇಟ್ ವಾಸ್ ಅ ವೆರಿ 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 ನೈಸ್ ಡೇ ಫಾರ್ ಮೀ. ಆ್ಯಂಡ್ ನನ್ನ ಮಗಳು ಬೇರೆ ಇದ್ದಾಳೆ, ಲಾಸ್ಟ್ ಇಯರು ಇದ್ಲು, ಬಟ್ ಈ ವರ್ಷ ಇನ್ನೂ ದೊಡ್ಡವಳಾಗಿದ್ದಾಳಲ್ಲ, ಒಂಥರ ಹ್ಯಾಪಿ ಬರ್ಡೇ ಮಾಡು ಮಮ್ಮಗೆ ಅಂದರೆ ಅವಳು ಕ್ಲಾಪ್ ಮಾಡ್ತಾಯಿದ್ಲು. ಸೊ ಅದೆಲ್ಲ ಖುಷಿ ಆಯಿತು. ಸೊ ಇವಾಗ ನಾನು ಐಬ್ರೋ ಇಲ್ಲಿ ನಂಗೆ ಒಂಚೂರು ಕಟ್ಟಿದೆ ಎರಡೂ ಕಡೆ ಹೆರಿಡಿಟಿ. ಸೊ ಅದನ್ನು ಫಿಲ್ ಮಾಡ್ಕೊಳ್ಳೋಕ್ಕೆ ಬ್ಲೂ ಹೆವೆನ್ದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಮಾಡ್ಕೋತೀನಿ. ಸೊ ದ್ಯಾಟ್ ವಾಸ್ ಅಬೌಟ್ ಮೈ ಬರ್ತ್ಡೇ. ಆ್ಯಂಡ್ ಅದಾದಮೇಲೆ ಅರ್ಥ ವಿಲಾಸ್ ಬುಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ಡೇ ಅರ್ಥ ವಿಲಾಸ್ಗೆ ಹೋಗಿ 2 ದಿನ ಚೆನ್ನಾಗಿ ಮಜಾ ಮಾಡ್ಕೊಂಡು ಬಂದ್ವಿ. ಇಟ್ ಈಸ್ ಅ ನೈಸ್ ಪ್ಲೇಸ್. ತುಂಬ ದೊಡ್ಡದು ಜಾಗ, ಚೆನ್ನಾಗಿದೆ, ಕಾಮ್ ಆಗಿದೆ. ಆ್ಯಂಡ್ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಏನೋ ಪೂಲ್ ಅಂದರೆ ಇಷ್ಟ, ದೊಡ್ಡ ಪೂಲ್ ಇತ್ತು, ಇಬ್ಬರು ಮಜಾ ಮಾಡ್ಕೊಂಡಿದ್ರು. ಇವಾಗ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಕಾಜಲ್, ಬಟ್ ಈ ಸತಿ ಅರ್ಜೆಂಟ್ಗೆ ಅವತ್ತು ಖಾಲಿ ಆಗೋಗಿತ್ತು ಅಂತ ಬ್ಲಿಂಕಿಟಲ್ಲಿ ಹಾಕ್ತೆ, ಮೆಬಿಲಿನ್ ಬಂದಿದೆ. ದಿಸ್ ಈಸ್ ಆಲ್ಸೋ ಆ್ಯಸ್ ಗುಡ್ ಆಸ್ ಲ್ಯಾಕ್ಮಿ. ಸೊ ಲ್ಯಾಕ್ಮಿ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನು ಹೇಳ್ತಾ ಇದ್ದೆ, ನನ್ನ ಬರ್ಡೇ ಹಾಗಿತ್ತು. ಅಲ್ಲೂ ಚೆನ್ನಾಗೆ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ಅಲ್ಲಿ ಧನು ಬರಬೇಕಾಗಿತ್ತು. ಅವ್ನ ಬರ್ಡೇ ಜುಲೈ 30th, ಅಂದರೆ ನನ್ನ ಬರ್ಡೇ ಆಗಿ ನೆಕ್ಸ್ಟ್ ಡೇ. ಸೊ ಅವ್ನ ಬರ್ಡೇ ಫ್ರೆಂಡ್ಸ್ ಜೊತೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಅವ್ನು ಕಾಲೇಜ್ ಹೋಗಲೇಬೇಕಿತ್ತು ಅಂತ ಅವ್ನು ಬರಲಿಲ್ಲ. ನಾವು ಅವ್ನು ಬರ್ತಾನೆ ಅಂತ ಕೇಕ್ ಎಲ್ಲ ಬುಕ್ ಮಾಡಿದ್ವಿ. ಸರಿ ಅವ್ನು ಬರಲಿಲ್ವಲ್ಲ, ನಾನೇ ಕೇಕ್ ಕಟ್ ಮಾಡಿ ಮಜಾ ಮಾಡ್ಕೊಂಡು ಬಂದ್ವಿ. ಸೊ ದ್ಯಾಟ್ ವಾಸ್ ಹೌ ಮೈ ಬರ್ತ್ಡೇ ವಾಸ್. ನೆಕ್ಸ್ಟು ಕಮಿಂಗ್ ಟು ಯೂಟ್ಯೂಬ್. ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ನೀವು ಇನ್ಕನ್ಸಿಸ್ಟೆಂಟ್ ಆಗಿದ್ದೀರಾ, ಇನ್ನೂ ಜಾಸ್ತಿ ವ್ಲಾಗ್ಸ್ ಹಾಕಿ ವಿಡಿಯೋಸ್ ಹಾಕಿ ಅಂತ. ನನಗೂ ಇಷ್ಟ ಹಾಕಬೇಕು ಅಂತ, ಬಟ್ ದ ಥಿಂಗ್ ಈಸ್ ನನ್ನ ಕೆಲಸದಲ್ಲಿ ಮುಳುಗೋಗಿರ್ತೀನಿ ಒಂದೊಂದು ಸತಿ. ಟು ಬಿ ವೆರಿ ಹಾನೆಸ್ಟ್, ಅಯ್ಯೋ ಇದ್ರದ್ದು ಕ್ಯಾಪ್ ಬಿದ್ದೋಯ್ತು. ಎನಿವೇಸ್, ನೆಕ್ಸ್ಟು ಐಲೈನರ್ ಹಾಕ್ತಾಯಿದ್ದೀನಿ. ಇದು ಲ್ಯಾಕ್ಮಿದು. ಮುಂಚೆ ನಂದು OG ಐಲೈನರ್ ಬರುತ್ತಲ್ಲ, ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಈ ಸತಿ ಇದು ತರಿಸ್ದೆ, ಬಟ್ ಅದೇ ನನಗೆ ಇನ್ನೂ ಇಷ್ಟ ಇಟ್ಕೊಳ್ಳೋಕ್ಕೆಲ್ಲ ಎಲ್ಲದು. ಇದು ವರ್ಷಗಳಿಂದ ಇದೆ ಯೂಸ್ ಮಾಡೋದು ಲ್ಯಾಕ್ಮಿ, ಬಟ್ ಈ ಸತಿ ಇದನ್ನು ತರಿಸ್ದೆ. ಅದೇ ಲ್ಯಾಕ್ಮಿನೇ ಅಪ್ಡೇಟೆಡ್ ವರ್ಷನ್. ಸೊ ಇದನ್ನು ಹಾಕೋತೀನಿ. ಇದನ್ನು ಹಾಕೋದು ಮುಂಚೆ ಒಂಚೂರು ಚಿಣಿಮಿಣಿ ಹಾಕ್ಬಿಡ್ತೀನಿ ಇದು. ಸೊ ಹೈಲೈಟರ್ ಹಾಕೋಣ. ನಾನು ಇದು ಹಾಕ್ತೀನಿ ಇವತ್ತು. ದಿಸ್ ಇಸ್ ಫ್ರಮ್ ಮೆಬಿಲಿನ್ ಕ್ರೋಮ್ ಹೈಲೈಟರ್. ಸೊ ಹೈಲೈಟರ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಇಲ್ಲೊಂಚೂರು ಹಾಕ್ತೀನಿ, ಇಲ್ಲೊಂಚೂರು ಹಾಕ್ತೀನಿ. ಫುಲ್ ಹಾಕಲ್ಲ ನಾನು, ಫೋಟೋಸ್ಗೆ ತುಂಬ ಹೊಡೆಯುತ್ತಾ ಇರುತ್ತೆ ಅಂತ. ಬೇ ಹಾಂ, ಓ ನನ್ನ ಮಗಳು ಅಳ್ತಾ ಇದ್ದಾಳೆ ಪಾಪ. ಸೊ ಹೈಲೈಟರ್ ಇಲ್ಲಿ ನೋಡಿದ್ರ ನನ್ನ ವಿಡಿಯೋ ಮಾಡಬೇಕಂದ್ರೆ ಎಷ್ಟೆಲ್ಲ ಇರುತ್ತೆ. ಸೊ ಇಲ್ಲೊಂಚೂರು ಹೈಲೈಟರ್ ಹಾಕ್ತೀನಿ. ಸೇಮ್ ಥಿಂಗ್ ಇಲ್ಲಿ ಕೈಯಲ್ಲೇ ಯೂಸ್ ಮಾಡಿಬಿಡ್ತೀನಿ.
ಸೊ ಯಾಕೆ ವೀಡಿಯೋಸ್ ಮಾಡಲ್ಲ ಅಂತಂದರೆ ನಂದು ಕೆಲಸಗಳು ಬೇಸಿಕಲಿ ಯಾರ್ಯಾರಿಗೆ ಗೊತ್ತಿಲ್ಲ, ಐ ಆಮ್ ಅ ವೆಯ್ಟ್ ಲಾಸ್ ಕೋಚ್. ಸೊ ತುಂಬ ಕ್ಲೈಂಟ್ಸ್ ಇದ್ದಾರೆ, ಅವ್ರಿಗೆ ನಾನು ಎವ್ರಿ ಮಿನಿಟ್ ಫಾಲೋ ಅಪ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಬ್ಯುಸಿ ಇರ್ತೀನಿ. ಅದ್ರ ಜೊತೆ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ಸ್ ತೊಗೊತೀನಿ, ಸೊ ಅಲ್ಲಿ ಬ್ಯುಸಿ ಇರ್ತೀನಿ. ನನ್ನ ಮಗಳನ್ನ ನೋಡ್ಕೋಬೇಕು, ದ್ಯಾಟ್ ಈಸ್ ಮೈ ವೆರಿ ಬಿಗ್ ಫುಲ್ ಟೈಮ್ ಜಾಬ್. ಸೊ ಆಮೇಲೆ ಇಲ್ಲಿ ಕಣ್ಣು ಇದ್ರ ಹತ್ರ ಹಾಕ್ತೀನಿ. ಸೊ ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಪ್ಲೇಸ್. ಇಲ್ಲಿ ಹೈಲೈಟರ್ ಹಾಕೋಕ್ಕೆ ಚೆನ್ನಾಗಿ ಕಾಣುತ್ತೆ. ಅದ್ರ ಜೊತೆ ಇಲ್ಲೊಂಚೂರು ಉಳಿದಿರೋದನ್ನು ಹಿಂಗೆ ಮಾಡ್ಕೋತೀನಿ ಕಣ್ಮೇಲೆ. ಸೊ ಹಾಗಾಗಿ ನನಗೆ ಎಡಿಟಿಂಗಿಗೆಲ್ಲ ಟೈಮೇ ಸಿಗಲ್ಲ. ಎಷ್ಟೊಂದು ಸತಿ ವೀಡಿಯೋ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕೆ ಏನು ಗೊತ್ತಾ, ಇಟ್ಸ್ ದ ಸೇಮ್ ರೊಟೀನ್. ಬೆಳಗ್ಗೆ ಎದ್ದೊಳ್ತೀನಿ, ಮಗುನ ನೋಡ್ಕೋತೀನಿ, ನನ್ನ ಕೆಲಸಗಳು ಮಾಡ್ತಾ ಇರ್ತೀನಿ. ಡೈಲಿ ನಾನೇನು ಹೊರಗಡೆ ಹೋಗಲ್ಲ. ಸೊ ಹಾಗಾಗಿ ನಂಗೆ ಅದನ್ನೇ ತೋರ್ಸೋಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್. ಐಲೈನರ್ ಹಾಕ್ಕೊಂಡು ಮಾತಾಡ್ತೀನಿ. ಆ್ಯಂಡ್ ಕೆಲವೊಂದು ಸತಿ ಹೆಂಗಾಗುತ್ತೆ ಅಂದರೆ ವ್ಲಾಗ್ ಮಾಡಿರ್ತೀನಿ, ಎಡಿಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಲಾಡ್ ಆಫ್ ವರ್ಕ್. ಆ್ಯಂಡ್ ಇದು ನಂದು ಫುಲ್ ಟೈಮ್ ಜಾಬ್ ಅಲ್ಲ, ಲೈಕ್ ಯೂಟ್ಯೂಬ್. ನಾನು ಆ್ಯಕ್ಚುಲಿ ಯೂಟ್ಯೂಬ್ನ ನಾನು ಇದರಿಂದ ದುಡ್ಡು ಮಾಡಬೇಕು ಅಥವಾ ಆ ಥರ ಮಾಡಿಲ್ಲ. ಐ ಆಲ್ವೇಸ್ ಟೆಲ್, ನಂಗೆ ಯೂಟ್ಯೂಬ್ ಫೀಲ್ಸ್ ಲೈಕ್ ಫ್ಯಾಮಿಲಿ, ಯೂಟ್ಯೂಬ್ ಫೀಲ್ಸ್ ಲೈಕ್ ಹೋಮ್. ನನಗೆ ರಾ ಆ್ಯಂಡ್ ರಿಯಲ್ ಆಗಿ ಏನೋ ಮೇಕಪ್ ಮಾಡ್ಕೋಬೇಕು, ರೆಡಿಯಾಗಿ ಮಾತಾಡಬೇಕು, ಹಿಂಗೆ ಸ್ಕ್ರಿಪ್ಟೆಡ್ ಆಗಿ ಮಾತಾಡಬೇಕು ಹಂಗೇನಿಲ್ಲ. ಇವಾಗಲೂ ಅಷ್ಟೇ ಐ ಥಾಟ್ ಎನಿವೇಸ್ ಟೈಮ್ ಇದೆ ಅಲ್ವಾ, ಸೊ ಗೆಟ್ ರೆಡಿ ವಿತ್ ಅಂದರೆ ಟೈಮ್ ಇದೆ ಅಲ್ವಾ, ಮೇಕಪ್ ವಿಡಿಯೋ ಮಾಡಿಬಿಡೋಣ, ಹಾಗೆ ಸುಮ್ಮನೆ ಮಾಡೋದಕ್ಕಿಂತ ಲೈಫ್ ಅಪ್ಡೇಟ್ ಕೊಡೋಣ ಅಂತ ಅನಿಸ್ತು. ಸೊ ಇವಾಗ ಲಿಪ್ ಲೈನರ್ ಸ್ವಿಸ್ ಬ್ಯೂಟಿದು ಹಾಕ್ತಾಯಿದ್ದೀನಿ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್. ಸೊ ಹಂಗೆ ಅಂದ್ಕೊಂಡು ಮಾಡಿದ್ದೆ ನಾನು. ಇದಕ್ಕೆ ಪ್ರಿಪ್ರೇಷನ್ ಅಂತ ಏನಿಲ್ಲ ಅಲ್ಲ. ಸೊ ಹಾಗಾಗಿ ನಂಗೆ ಇಷ್ಟ, ಲೈಕ್ ಐ ಗೆಟ್ ಟು ಕನೆಕ್ಟ್ ವಿತ್ ಯು ಆಲ್ ಇನ್ನು ಆನ್ ಅ ಬೆಟರ್ ಲೆವೆಲ್ ಅಂತ. ಅದಕ್ಕೆ ನಾನು ಯೂಟ್ಯೂಬ್ ಮಾಡೋದು. ಸೊ ಹಾಗಾಗಿ ನಾನು ಮಾಡಲೇಬೇಕು ಅಂತ ಜಾಸ್ತಿ ಎಫರ್ಟ್ಸ್ ಆಬ್ವಿಯಸ್ಲಿ ನನ್ನ ಕಡೆಯಿಂದ ಹಾಕ್ತಾಯಿಲ್ಲ. ಬಿಕಾಸ್ ಸಿಕ್ಕಾಹಟ್ಟೆ ಕೆಲಸ ಇದೆ ಅಂತ. ಇವಾಗಲೂ ಅಷ್ಟೇ ಒಂದು ವ್ಲಾಗ್ ಇವಾಗ ನಾನು ಅಪ್ಲೋಡ್ ಮಾಡೋಕ್ಕೆ ಆಲ್ರೆಡಿ ಒಂದು 4 ವ್ಲಾಗ್ ರೆಡಿ ಇದೆ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಟ್ಯಾಬಲ್ಲಿ ಎಲ್ಲ ವಿಡಿಯೋ ಹಾಕಿದ್ದೀನಿ, 5-5 ನಿಮಿಷ ಸಿಗುತ್ತೆ. ಅಷ್ಟೊತ್ತಿಗೆ ಪಟ್ ಅಂತ ಎಡಿಟ್ ಮಾಡೋದು, ಮತ್ತು ಮರ್ತೋಗಿರ್ತೀನಿ ಅಥವಾ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗೋಗ್ತೀನಿ. ಹಿಂಗೇನೇನೋ ಕೆಲಸಗಳು ಬಂದ್ಬಿಡುತ್ತೆ, ಹೀಗೆ ಕತೆಗಳಾಗ್ತಾ ಇದೆ. ಸೊ ಲಿಪ್ಸ್ಟಿಕ್ ಇದು ಸ್ವಲ್ಪ ಪಿಂಕ್ ಸ್ಯಾರಿ ಇರೋದ್ರಿಂದ ಸ್ವಲ್ಪ ನ್ಯೂಡ್ ಪಿಂಕ್ ಲಿಪ್ಸ್ಟಿಕ್ ಹಾಕ್ತೀನಿ. ದಿಸ್ ಇಸ್ ಫ್ರಮ್ ನೈಕಾ ಸೂಪರ್ ಲೈಟ್ ಇನ್ ದ ಶೇಡ್ ಬ್ಲಷಿಂಗ್ ಬೆಲಿನಿ ಅಂತ. ಓ ಶಿಟ್, ಇದಕ್ಕೆ ಇದು ಮೆತ್ಕೊಬಿಟ್ಟಿದೆ ಲಿಪ್ ಲೈನರ್, ಕೈಯೆಲ್ಲ ಆಯಿತು. ಸೊ ದಟ್ ಈಸ್ ದ ರೀಸನ್ ಐ ಆಮ್ ಇನ್ಕನ್ಸಿಸ್ಟೆಂಟ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಪೋಸ್ಟ್ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದ್ದೆ, ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ಸ್ ನಿಲ್ಲಿಸ್ಬಿಡೋಣ ಅಂತ ಇದ್ದೀನಿ ಅಂತ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್, ಬಿಕಾಸ್ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಪಾಯಿಂಟಲ್ಲಿ. ಹಾಗಂತ ನಾನು ಹೆಂಗಂದರೆ ಯಾವುದೂ ಸರಿಗೆ ಮಾಡದೇ ಇರಬಾರ್ದು ಅಂತ. ನಾನು ಏನಾರ ಕೆಲಸ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಂಗೆ ಆಸೆ. ಸೊ ಅದಕ್ಕೆ ಸದ್ಯಕ್ಕೆ ನನ್ನ ಲೈಫಲ್ಲಿ ಅಥವಾ ನನ್ನ ಕರಿಯರ್ ಲೈಫಲ್ಲಿ ಯೂಟ್ಯೂಬ್ನ ಲಾಸ್ಟ್ ಪ್ರಿಯಾರಿಟಿ ಆಗಿಟ್ಟಿದ್ದೀನಿ. ಆ್ಯಂಡ್ ಬೈಕೋಬೇಡಿ, ಹಾನೆಸ್ಟಾಗಿ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ಪ್ರಿಯಾರಿಟಿ ಆಗಿಟ್ಟಿರೋದ್ರಿಂದ ಇದರಲ್ಲಿ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗಿದ್ದೀನಿ ಅಷ್ಟೇ. ಸೊ ಲಿಪ್ಸ್ಟಿಕ್ ಆಯಿತು, ಬಿಂದಿ ಒಂದು ಇಟ್ಕೋಬೇಕು. ಕಪ್ಪು ಬಿಂದಿ ಏನಾಯ್ತು ಬಂದೆ. ಇನ್ನೂ ಕ್ಯಾಮ್ರಾ ಅವ್ರು ಬರಬೇಕಲ್ಲ, ಅವ್ರು ಬರೋ ತನಕ ಶುರು ಮಾಡೋಕ್ಕಲ್ಲ. ಅವ್ರಿಗೆ ಹೇಳಿದ್ರು ಕಳಿಸ್ಬೇಡಿ ಅಂತ ಕಳಿಸ್ತಾರೆ, ನಾನು ಏನು ಮಾಡಲಿ. ಬಿಂದಿ ಇಟ್ಕೋತಾ ಇದ್ದೀನಿ. ಬಬ್ಬು ಇದೊಂದು ಚೈನ್ ಹಾಕಕ್ಕೆ ಹೆಲ್ಪ್ ಮಾಡು ಬಬ್ಬು, ಚೈನ್ ಹಾಕಕ್ಕೆ ಹೆಲ್ಪ್ ಮಾಡು. ಚಿಂಚು ಅಳ್ತಾವಳ. ಇನ್ನು ಕೂದಲು ಮಾಡ್ಕೊಂಡಿಲ್ಲ. ಫುಲ್ ಟೈಟಾ ಫುಲ್ ಲೂಸಾ? ಟೈಟು. ಇದೆಲ್ಲ ಅಷ್ಟು. ಆದಷ್ಟು ನೀವು ಸಪೋರ್ಟ್ ಮಾಡಿ, ನಾನು ಇನ್ನೂ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಇವತ್ತೊಂದು ಖುಷಿಯಾಗಿರೋ ವಿಷಯ. ನಮ್ಮ ಮನೆಗೆ 2 ಹುಡುಗಿರು ಬಂದಿದ್ರು ಆಯಿತಾ.
ಅವರು ಲೈಕ್ ಒನ್ ಗರ್ಲ್ ಇಲ್ಲೇ ಇರೋದಂತೆ, ಇನ್ನೊಬ್ರು ಬೇರೆ ಕಡೆಯಿಂದ ಬಂದಿರೋದು. ಸೊ 10 ಸತಿ ಆಲ್ರೆಡಿ ಇಲ್ಲಿ ಬಂದಿದ್ದಾರಂತೆ ನನ್ನ ಮೀಟ್ ಮಾಡಬೇಕು ಅಂತ. ಬಟ್ ಎದುರುಕೊಂಡು ಬರಲಿಲ್ವಂತೆ. ಇವತ್ತು ಫೈನಲಿ ದೇ ಹ್ಯಾವ್ ಮೇಡ್ ಅಪ್ ದೇರ್ ಮೈಂಡ್ ಆ್ಯಂಡ್ ಮನೆಗೆ ಬಂದಿದ್ದಾರೆ. ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ಇಲ್ಲಿ ಏನೋ ಸ್ವಲ್ಪ ಫೋಟೋ ತೆಗಿಬೇಕಾಗಿತ್ತು, ಒಂದಷ್ಟು ಐಟಮ್ಸ್ದು, ಅದನ್ನು ತೆಗಿತಾ ಇದ್ದೆ. ಆವಾಗ ಆಂಟಿ ಫೋನ್ ಮಾಡಿದ್ರು, ನೀನು ನೋಡೋಕೆ ಯಾರೋ ಬಂದಿದ್ದಾರೆ ಬಾ ಅಂತ. ಅದಕ್ಕೆ ನನ್ನ ನೋಡೋಕೆ ಯಾರು ಬರ್ತಾರೆ ಅಂತ. ಆಮೇಲೆ ನೋಡಿದ್ರೆ ಅವರಿಬ್ರು, ಐ ಡೋಂಟ್ ನೋ ಯಾರು ಅವರು ಅಂತ, ನಂದು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಫಾಲೋವರ್ಸ್ ಅಂತೆ. ಬಂದು ಮಾತಾಡಿಸ್ಕೊಂಡು ಚಿನ್ನಮ್ಮನೆಲ್ಲ ಆಟಾಡಿಸ್ಕೊಂಡು ಹೋದರು. ಐ ಫೆಲ್ಟ್ ಸೋ ಗುಡ್. ಅಂದರೆ ದ ಅಮೌಂಟ್ ಆಫ್ ಲವ್ ನೀವೆಲ್ಲ ಕೊಡ್ತಿರೋದು, ಇಟ್ ಈಸ್ ಇನ್ಸೇನ್. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ನನ್ನ ಖುಷಿಗೇನೋ, ನಂಗೆ ಸಿಕ್ಕಾಪಟ್ಟೆ ಖುಷಿ ಸಿಗುತ್ತೆ ಅದು ಮಾಡಿದ್ರೆ ಅಂತ, ಅದರಿಂದ ಮಾಡೋದು ಶುರು ಮಾಡಿದ್ದು. ಬಟ್ ನೀವೆಲ್ಲ ಅದರಿಂದ ಎಷ್ಟು ಪ್ರೀತಿ ಕೊಡ್ತಿದ್ದೀರಾ ಅಂತಂದರೆ ಇಟ್ಸ್ ಹೇಳೋಕ್ಕೂ ಆಗಲ್ಲ. ಸೊ ದ್ಯಾಟ್ ಈಸ್ ಒನ್ ಆಫ್ ದಿ ಅಪ್ಡೇಟ್. ಅದು ಬಿಟ್ಟು ಥಿಂಗ್ಸ್ ಆರ್ ಗೋಯಿಂಗ್ ಗುಡ್. ಆ್ಯಂಡ್ ಈ ತಿಂಗಳು ಇವಾಗ ಆಗಸ್ಟ್ ಬೈ ದ ವೇ. ಸೊ ಆಗಸ್ಟ್ 15th ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಈ ತಿಂಗಳು ಸ್ವಲ್ಪ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಚೆನ್ನಾಗೆ ಊಟ ಮಾಡೋದು, ಅಂದರೆ ತುಂಬ ಕಾನ್ಷಿಯಸ್ ಆಗಿ ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ನಂದು ವರ್ಕೌಟ್ಸ್ 6 days in a week ವರ್ಕೌಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎವ್ರಿ ಸಿಂಗಲ್ ಡೇ 12K ಸ್ಟೆಪ್ಸ್ ಆಗುತ್ತೆ. ಆ್ಯಂಡ್ ಇದನ್ನು ಟ್ರ್ಯಾಕ್ ಮಾಡೋಕ್ಕೆ ತುಂಬ ಜನ ರಿಂಗು ಕೇಳಿದ್ರಿ. ಸೊ ದಿಸ್ ಇಸ್ ದ ರಿಂಗ್ ಐ ಆಮ್ ಯೂಸಿಂಗ್. ಇವಾಗ ನಾನು ಕ್ರೀಮೆಲ್ಲ ಹಾಕೋತೀನಿ ಅಂತ ಬಿಚ್ಚಿಟ್ಟಿದ್ದೆ, ಬಟ್ ಎವ್ರಿ ಟೈಮ್ ಇದು ನನ್ನ ಕೈಯಲ್ಲಿರುತ್ತೆ. ಇದು ವರ್ಕೌಟ್ ಮಾಡ್ತಿದ್ದೀನಲ್ಲ, ವೆಯ್ಟ್ ಲಿಫ್ಟ್ ಮಾಡಿದಾಗ ಸ್ಕ್ರ್ಯಾಚಸ್ ಆಗುತ್ತೆ ಅಂತ ಅದರದ್ದು ಇತ್ತರ್ಸ್ ಹಾಕಿದ್ದೆ. ಬಟ್ ದಿಸ್ ಇಸ್ ಹೌ ದ ರಿಂಗ್ ಲುಕ್ಸ್. ಗೋಲ್ಡು, ಸೊ ಗೋಲ್ಡ್ ರಿಂಗ್ ಥರನೇ ಅನಿಸುತ್ತೆ, ಏನೂ ಗೊತ್ತಾಗಲ್ಲ. ಇಲ್ಲಿ ನೋಡ್ಬೋದು ನೀವು, ಡಿಟೆಕ್ಟರ್ ಎಲ್ಲ ಇದೆ. ಸೊ ಇದು ಗ್ಯಾಬೆಟ್ ರಿಂಗ್ ಅಂತ ಐ ಥಿಂಕ್ ನೀವೆಲ್ಲ ಕೇಳಿರ್ತೀರ. ಇವಾಗ ಆರಾ ರಿಂಗ್ ಬಂದಿತ್ತಲ್ಲ, ಆರಾ ರಿಂಗ್ ಇನ್ನೂ ಇಂಡಿಯಾಲಿಲ್ಲ. ಸೊ ಹಾಗಾಗಿ ಇಂಡಿಯಾಲಿ ಗ್ಯಾಬೆಟ್ ರಿಂಗ್ ಬಂದಿದೆ. ಸೊ ಇದನ್ನು ತೊಗೊಂಡೆ. ಅಂದರೆ ಆಬ್ವಿಯಸ್ಲಿ ಟ್ರ್ಯಾಕ್ ಮಾಡೋಕ್ಕೆ ಯಾವಾಗಲೂ ಫೋನ್ ಕೈಯಲ್ಲಿರಲ್ಲ. ಸೊ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಎಷ್ಟು ಸ್ಟೆಪ್ಸ್ ಆಗ್ತಿದೆ ಅಂತ. ಯೂಶ್ವಲಿ ನನ್ನ ಫೋನ್ ಇಲ್ಲದೆ ಇರೋದ್ರಿಂದ ನಾನು ನೋಡಿದ್ರೆ 3K 4K ಸ್ಟೆಪ್ಸ್ ಕಾಣಿಸ್ತಾ ಇತ್ತು ಫೋನಲ್ಲಿ. ಬಟ್ ಐ ನ್ಯೂ ಐ ಆಮ್ ಡೂಯಿಂಗ್ ವೇ ಲಾಟ್ ಬೆಟರ್, ಇನ್ನೂ ಜಾಸ್ತಿ ಮಾಡ್ತಿದ್ದೀನಿ ಅಂತ. ಸೊ ಇವಾಗ ನಾನು ರಿಂಗ್ ಹಾಕೊಂಡ್ಮೇಲೆ ಆಲ್ಮೋಸ್ಟ್ ತುಂಬ ದಿನದಿಂದನೇ ಇದೆ, 15 days ಮೇಲೆ ಆಯಿತು. ಸೊ ಇದು ಯೂಸ್ ಮಾಡ್ತಾ ಇರೋದ್ರಿಂದ ಇವಾಗ ನೀಟಾಗಿ ಗೊತ್ತಾಗುತ್ತೆ. ನಾನು ವಾಕಿಂಗ್ ಹೋಗಿದೆ, ಟು ಬಿ ವೆರಿ ಹಾನೆಸ್ಟ್, ನಾನು ವಾಕಿಂಗ್ ಹೋಗದೆ ನಂದು ಸ್ಟೆಪ್ಸು 12K ಪ್ಲಸ್ ಇರುತ್ತೆ. ಅಂದರೆ ನನ್ನ ಮಗಳಿಂದ ಎಷ್ಟು ಓಡಾಡ್ತೀನಿ, ಮೇಲೆ ಕೆಳಗೆ ಎಲ್ಲ ಓಡಾಡ್ತಾ ಇರ್ತೀನಿ. ಸೊ ದಟ್ ಈಸ್ ಹೌ ಮಚ್ ಇಟ್ ಈಸ್. ಆ್ಯಂಡ್ ಒಂದೊಂದು ಸತಿ ಏನಾದರೂ ಮೀಟಿಂಗ್ಸು ಅಥವಾ ಈ ಥರ ವೀಡಿಯೋ ಎಲ್ಲ ಮಾಡಿಕೊಂಡು ಲೇಟ್ ಆಗೋಯ್ತು, ಜಾಸ್ತಿ ಓಡಾಡಿಲ್ಲ ಅಂತಂದರೆ ಆವಾಗ ವಾಕ್ ಮಾಡ್ತೀನಿ. ನಿದ್ದೆ ಮಾಡೋದು ಮುಂಚೆ ಆದರೂ ಚೆನ್ನಾಗಿ ವಾಕ್ ಮಾಡ್ಬಿಟ್ಟು ಮಲ್ಕೊತೀನಿ. ಸೊ ದ್ಯಾಟ್ಸ್ ಹೌ. ಆ್ಯಂಡ್ ವರ್ಕೌಟು ಟ್ರ್ಯಾಕ್ ಮಾಡುತ್ತೆ, ಸ್ಲೀಪ್ ಟ್ರ್ಯಾಕ್ ಮಾಡುತ್ತೆ. ಇದನ್ನು ವಾರಕ್ಕೆ ಒಂದ್ಸತಿ ಚಾರ್ಜ್ಗೆ ಹಾಕಿದ್ರೆ ಸಾಕು. ಸೊ ವಾರಕ್ಕೆ ಒಂದ್ಸತಿ ನೈಟ್ ಮಲಗಿದಾಗ ಚಾರ್ಜ್ಗೆ ಹಾಕ್ಬಿಡ್ತೀನಿ, ಬೆಳಗ್ಗೆ ಅಷ್ಟೊತ್ತಿಗೆ 100% ಆಗಿರುತ್ತೆ. ಅದರ್ವೈಸ್ ಡೇ ಇನ್ ಆ್ಯಂಡ್ ಡೇ ಔಟ್ ಇದನ್ನು ಹಾಕಿರ್ತೀನಿ. ಸೊ ನನ್ನ ಸ್ಲೀಪ್ ಎಷ್ಟು ಅವೇಕ್ ಇರುತ್ತೆ. ಸ್ಟಾರ್ಟಿಂಗೆಲ್ಲ 2.5 hours ಅವೇಕ್ ಇರ್ತಿದ್ದೆ ನಿದ್ದೆಯಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಇವಾಗ ಎವ್ರಿಥಿಂಗ್ ಇಸ್ ಇನ್ಕ್ರೀಸ್ಡ್. ಡೀಪ್ ಸ್ಲೀಪ್ ಚೆನ್ನಾಗಿ ಆಗ್ತಿದೆ ಎಲ್ಲನೂ. ಸೊ ಯಾ, ಗೋಯಿಂಗ್ ಗುಡ್. ಸೊ ಎಸ್, ಇನ್ನೇನು ಅಪ್ಡೇಟ್ ಕೊಡ್ಬೇಕು ನಿಮಗೆ? ಇಷ್ಟು ಹೇಳಿದ್ದೀನಿ. ಬೇರೆ ಏನಾದರೂ ಹೇಳಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ಇದೇ ಥರ ಮಾಡ್ತೀನಿ. ಆ್ಯಂಡ್ ಈ ಥರ ನಿಮಗೆ ಇಲ್ಲಿ ಮಾತಾಡೋದು ಎಲ್ಲ ಇಷ್ಟ ಆಗುತ್ತಾ ಹೇಳಿ. ಗೆಟ್ ರೆಡಿ ವಿತ್ ಮೀ ಲಾಂಗ್ ಫಾರ್ಮ್, ನಿಮ್ಮ ಹತ್ರ ಲೈಫ್ ಅಪ್ಡೇಟ್ ಮಾಡಿಕೊಂಡು ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ತೊಗೊಂಡು ಮಾತಾಡೋದು ಎಲ್ಲ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್, ಸಿಂಪಲ್, ಎಲಿಗೆಂಟ್. ಆಲ್ಸೋ ರೇಟ್ ಮಾಡಿ ಮೇಕಪ್ ಲುಕ್ ನೋಡಿ. ವೆರಿ ಸಿಂಪಲ್, ನಾನೇನು ಜಾಸ್ತಿ ಮಾಡ್ಕೊಳ್ಳಲ್ಲ. ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಇದೊಂದು ಹಾಕಬೇಕು ಕಣ್ಣದು, ಸೊ ಚೆನ್ನಾಗಿ ಕಾಣುತ್ತೆ. ಹಂಗೆ ಏನಾದರೂ ಒಂದು ಮರ್ತಿರ್ತೀನಿ ಯಾವಾಗಾದರೂ. ಸೊ ಸ್ಟೇಜ್ ಅವ್ರದ್ದು ಯೂಸ್ ಮಾಡ್ತೀನಿ, ಪಟ್ ಅಂತ ಕೈಗೆ ಸಿಕ್ತು. ಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಪ್ರೀತಿ ಕೊಡ್ತಾ ಇರಿ. ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.